ಸುರಭಿ ಅವರೇ 10 ಗಂಟೆಗಳ ಸುದೀರ್ಘ ಚರ್ಚೆ ಆಗಬೇಕು ಸರಿಯೇ? ಅಪಮಾನ ಆಗಿದೆಯೋ ಆಗಿಲ್ವೋ ಅದ್ರ ಬಗ್ಗೆ ಹಿಂದಿನಿಂದಲೂ ಕೂಡ ಬಹುತೇಕ ಬಾರಿ ಚರ್ಚೆಗಳಾಗ್ತಾ ಬಂದಿದೆ. ಅದಕ್ಕೆ ನೆಹರು ಅವರೇ ಕಾರಣನ ಅಥವಾ ಬೇರೆಯವರು ಕಾರಣನ, ಇದೆಲ್ಲದರ ಬಗ್ಗೆ ಅನೇಕ ಬಾರಿ ಬೇರೆ ಬೇರೆ ವೇದಿಕೆಯಲ್ಲಿ ಚರ್ಚೆ ಆಗಿದೆ. ಆದ್ರೆ ಈಗ ಚರ್ಚೆಗೆ ತರಲಿಕ್ಕೆ ಕಾರಣ ಕೇವಲ ಪಶ್ಚಿಮ ಬಂಗಾಳ ಚುನಾವಣೆ. ಪ್ರಿಯಾಂಕಾ ವಾದ್ರಾ ಅವರ ಹೇಳಿಕೆ ಇದು. ಇಷ್ಟು ಒಂದು ನ್ಯಾರೋ ಮೈಂಡ್ ಸೆಟ್ ಇಂದ ಯೋಚನೆ ಮಾಡೋರನ್ನೇ ಇಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡೋದಕ್ಕೆ ಸಾಧ್ಯ. ಯಾಕೆ ಅಂದ್ರೆ ಯಾವಾಗ ಈ ಒಂದು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಈ ಒಂದು ನಮ್ಮ ನ್ಯಾಷನಲ್ ಸಾಂಗ್ ಅಂತ ಏನ್ ಕರಿತೀವಿ ಅದನ್ನ ಬರ್ದಿರೋ ಅದಾದ ನಂತರ 50 ವರ್ಷ ಆದ ನಂತರ ನಮ್ಮ ದೇಶ ಇನ್ನೂ ಬ್ರಿಟಿಷರ ಆಳ್ವಿಕೆಯ ಕೆಳಗಡೆ ಇತ್ತು. ಆದ್ರೆ ಅದಾದ ನಂತರ 100 ವರ್ಷ ಆದ್ಮೇಲೆ 1975 ನಲ್ಲಿ ತುರ್ತು ಪರಿಸ್ಥಿತಿ ನಡೀತಿತ್ತು. ಈ ಎರಡನ್ನು ನೋಡ್ಕೊಂಡು ಬಂದ್ರೆ ಇವತ್ತು ನಾವು ಸಂಭ್ರಮಿಸ್ತಿರುವಂತಹ ಈ ಒಂದು ಹಾಡು, ಈ ಗೀತೆಯ ಒಂದು ವಿಶೇಷತೆ, ಇವತ್ತು ವಿಶೇಷ ಸಭೆ ಕರೆದಿರೋದ್ರ ಬಗ್ಗೆ ನಾವೆಲ್ಲರೂ ಬಹಳ ಖುಷಿ ಪಡಬೇಕು. ಆದ್ರೆ ಖುಷಿ ಪಡ್ತಾ ನಮಗೆ ಬಂದಿರುವಂತಹ ಈ ಒಂದು ಗಾಯಗಳನ್ನ ಬಗ್ಗೆ ನಾವು ಜ್ಞಾಪಿಸ್ಕೊಳ್ಳಿಲ್ಲ ಅಂದ್ರೆ ಇಂತಹವೇ ಗಾಯಗಳು ಇನ್ನು ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾಕೆ ಇದನ್ನ ಚರ್ಚೆ ಮಾಡಬಾರದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನ. ಈ ಒಂದು ವಿಷಯವನ್ನ ಬಹಳಷ್ಟು ನೋಡಿ, ನಾವೇನೆ ಚಿಕ್ಕೋರಾಗಿದ್ದಾಗ ಈ ಮೊದಲನೇ ಒಂದು 2 ಸ್ಟ್ಯಾನ್ಸ್ ನಮಗೆ ಗೊತ್ತಿತ್ತು ಹೊರತು ಪೂರ್ಣವಾದಂತಹ ಗೀತೆ ನಮಗೆ ಗೊತ್ತೇ ಇರಲಿಲ್ಲ. ಮರ್ತು ಹೋಗ್ಬಿಡ್ಬೇಕಾ ನಾವಿದನ್ನ? ನಮ್ಮ ಇತಿಹಾಸದಲ್ಲಿ ನಡ್ತಿರುವಂತಹ ಬೇರೆ ಬೇರೆ ವಿಷಯಗಳನ್ನ ಮರ್ತು ಹೋಗ್ಬೇಕಾ ನಾವು? ಮರಿಬಾರದು. ಯಾಕೆ ಅಂದ್ರೆ ಇತಿಹಾಸವನ್ನ ಮರೆತ್ರೆ ಮುಂದೆ ಅದೇ ಆಗತ್ತೆ ಅನ್ನೋದು ಬಹಳಷ್ಟು ಜನ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಡೆದಿರುವಂತಹ ಒಂದು ವಿಶೇಷ ಚರ್ಚೆಯ ಬಗ್ಗೆ ಹೆಮ್ಮೆ ಇರಬೇಕು ಹೊರತು 150 ವರ್ಷ ಆದ ನಂತರ ಈ ಒಂದು ಗೀತೆ ಬಹಳ ಮುಖ್ಯವಾದಂಥದ್ದು. ಎಷ್ಟು ಜನ ಮಾತಾಡಿದ್ದಾರೆ ಈ ವಿಷಯದ ಬಗ್ಗೆ. ಒಂದು ಕೋಟಿ ಕೋಟಿ ಕಂಠವನ್ನ ಒಟ್ಟಿಗೆ ಕರ್ಕೊಂಡ್ ಬಂದಿರುವಂತಹ ಆ ಒಂದು ಫ್ರೀಡಮ್ ಸ್ಟ್ರಗಲಿನ ಸಮಯದಲ್ಲಿ ಒಟ್ಟಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿರುವಂತಹ ಗೀತೆ ಇದು. ಆದ್ರೆ ಇದೇ ಗೀತೆ, ಇದೇ ನಮ್ಮ ಒಂದು ರಾಷ್ಟ್ರಗೀತೆಯನ್ನ ಯಾವ ಕಾಂಗ್ರೆಸ್ಸಿನ ಮುಖಂಡರು ಓಲೈಕೆಯ ರಾಜಕಾರಣದ ಒಂದೇ ಒಂದು ವಿಷಯಕ್ಕೋಸ್ಕರ ಆ ಸ್ಟ್ಯಾನ್ಸ್ಗಳನ್ನ ಡಿಲೀಟ್ ಮಾಡಿದ್ರು, ಅದನ್ನ ಚರ್ಚೆ ಮಾಡಬೇಕಾಗಿದೆ. ಓಲೈಕೆಗಾಗಿ ಸುರಭಿ ಅವರೇ 10 ಗಂಟೆಗಳ ಸುದೀರ್ಘ ಚರ್ಚೆ ಆಗಬೇಕು ಸರಿಯೇ? ಅಪಮಾನ ಆಗಿದೆಯೋ ಆಗಿಲ್ವೋ ಅದ್ರ ಬಗ್ಗೆ ಹಿಂದಿನಿಂದಲೂ ಕೂಡ ಬಹುತೇಕ ಬಾರಿ ಚರ್ಚೆಗಳಾಗ್ತಾ ಬಂದಿದೆ. ಅದಕ್ಕೆ ನೆಹರು ಅವರೇ ಕಾರಣನ ಅಥವಾ ಬೇರೆಯವರು ಕಾರಣನ, ಇದೆಲ್ಲದರ ಬಗ್ಗೆ ಅನೇಕ ಬಾರಿ ಬೇರೆ ಬೇರೆ ವೇದಿಕೆಯಲ್ಲಿ ಚರ್ಚೆ ಆಗಿದೆ. ಆದ್ರೆ ಈಗ ಚರ್ಚೆಗೆ ತರಲಿಕ್ಕೆ ಕಾರಣ ಕೇವಲ ಪಶ್ಚಿಮ ಬಂಗಾಳ ಚುನಾವಣೆ. ಪ್ರಿಯಾಂಕಾ ವಾದ್ರಾ ಅವರ ಹೇಳಿಕೆ ಇದು. ಇಷ್ಟು ಒಂದು ನ್ಯಾರೋ ಮೈಂಡ್ ಸೆಟ್ ಇಂದ ಯೋಚನೆ ಮಾಡೋರನ್ನೇ ಇಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡೋದಕ್ಕೆ ಸಾಧ್ಯ. ಯಾಕೆ ಅಂದ್ರೆ ಯಾವಾಗ ಈ ಒಂದು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಈ ಒಂದು ನಮ್ಮ ನ್ಯಾಷನಲ್ ಸಾಂಗ್ ಅಂತ ಏನ್ ಕರಿತೀವಿ ಅದನ್ನ ಬರ್ದಿರೋ ಅದಾದ ನಂತರ 50 ವರ್ಷ ಆದ ನಂತರ ನಮ್ಮ ದೇಶ ಇನ್ನೂ ಬ್ರಿಟಿಷರ ಆಳ್ವಿಕೆಯ ಕೆಳಗಡೆ ಇತ್ತು. ಆದ್ರೆ ಅದಾದ ನಂತರ 100 ವರ್ಷ ಆದ್ಮೇಲೆ 1975 ನಲ್ಲಿ ತುರ್ತು ಪರಿಸ್ಥಿತಿ ನಡೀತಿತ್ತು. ಈ ಎರಡನ್ನು ನೋಡ್ಕೊಂಡು ಬಂದ್ರೆ ಇವತ್ತು ನಾವು ಸಂಭ್ರಮಿಸ್ತಿರುವಂತಹ ಈ ಒಂದು ಹಾಡು, ಈ ಗೀತೆಯ ಒಂದು ವಿಶೇಷತೆ, ಇವತ್ತು ವಿಶೇಷ ಸಭೆ ಕರೆದಿರೋದ್ರ ಬಗ್ಗೆ ನಾವೆಲ್ಲರೂ ಬಹಳ ಖುಷಿ ಪಡಬೇಕು. ಆದ್ರೆ ಖುಷಿ ಪಡ್ತಾ ನಮಗೆ ಬಂದಿರುವಂತಹ ಈ ಒಂದು ಗಾಯಗಳನ್ನ ಬಗ್ಗೆ ನಾವು ಜ್ಞಾಪಿಸ್ಕೊಳ್ಳಿಲ್ಲ ಅಂದ್ರೆ ಇಂತಹವೇ ಗಾಯಗಳು ಇನ್ನು ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾಕೆ ಇದನ್ನ ಚರ್ಚೆ ಮಾಡಬಾರದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನ. ಈ ಒಂದು ವಿಷಯವನ್ನ ಬಹಳಷ್ಟು ನೋಡಿ, ನಾವೇನೆ ಚಿಕ್ಕೋರಾಗಿದ್ದಾಗ ಈ ಮೊದಲನೇ ಒಂದು 2 ಸ್ಟ್ಯಾನ್ಸ್ ನಮಗೆ ಗೊತ್ತಿತ್ತು ಹೊರತು ಪೂರ್ಣವಾದಂತಹ ಗೀತೆ ನಮಗೆ ಗೊತ್ತೇ ಇರಲಿಲ್ಲ. ಮರ್ತು ಹೋಗ್ಬಿಡ್ಬೇಕಾ ನಾವಿದನ್ನ? ನಮ್ಮ ಇತಿಹಾಸದಲ್ಲಿ ನಡ್ತಿರುವಂತಹ ಬೇರೆ ಬೇರೆ ವಿಷಯಗಳನ್ನ ಮರ್ತು ಹೋಗ್ಬೇಕಾ ನಾವು? ಮರಿಬಾರದು. ಯಾಕೆ ಅಂದ್ರೆ ಇತಿಹಾಸವನ್ನ ಮರೆತ್ರೆ ಮುಂದೆ ಅದೇ ಆಗತ್ತೆ ಅನ್ನೋದು ಬಹಳಷ್ಟು ಜನ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಡೆದಿರುವಂತಹ ಒಂದು ವಿಶೇಷ ಚರ್ಚೆಯ ಬಗ್ಗೆ ಹೆಮ್ಮೆ ಇರಬೇಕು ಹೊರತು 150 ವರ್ಷ ಆದ ನಂತರ ಈ ಒಂದು ಗೀತೆ ಬಹಳ ಮುಖ್ಯವಾದಂಥದ್ದು. ಎಷ್ಟು ಜನ ಮಾತಾಡಿದ್ದಾರೆ ಈ ವಿಷಯದ ಬಗ್ಗೆ. ಒಂದು ಕೋಟಿ ಕೋಟಿ ಕಂಠವನ್ನ ಒಟ್ಟಿಗೆ ಕರ್ಕೊಂಡ್ ಬಂದಿರುವಂತಹ ಆ ಒಂದು ಫ್ರೀಡಮ್ ಸ್ಟ್ರಗಲಿನ ಸಮಯದಲ್ಲಿ ಒಟ್ಟಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿರುವಂತಹ ಗೀತೆ ಇದು. ಆದ್ರೆ ಇದೇ ಗೀತೆ, ಇದೇ ನಮ್ಮ ಒಂದು ರಾಷ್ಟ್ರಗೀತೆಯನ್ನ ಯಾವ ಕಾಂಗ್ರೆಸ್ಸಿನ ಮುಖಂಡರು ಓಲೈಕೆಯ ರಾಜಕಾರಣದ ಒಂದೇ ಒಂದು ವಿಷಯಕ್ಕೋಸ್ಕರ ಆ ಸ್ಟ್ಯಾನ್ಸ್ಗಳನ್ನ ಡಿಲೀಟ್ ಮಾಡಿದ್ರು, ಅದನ್ನ ಚರ್ಚೆ ಮಾಡಬೇಕಾಗಿದೆ. ಓಲೈಕೆಗಾಗಿ ಸುರಭಿ ಅವರೇ 10 ಗಂಟೆಗಳ ಸುದೀರ್ಘ ಚರ್ಚೆ ಆಗಬೇಕು ಸರಿಯೇ? ಅಪಮಾನ ಆಗಿದೆಯೋ ಆಗಿಲ್ವೋ ಅದ್ರ ಬಗ್ಗೆ ಹಿಂದಿನಿಂದಲೂ ಕೂಡ ಬಹುತೇಕ ಬಾರಿ ಚರ್ಚೆಗಳಾಗ್ತಾ ಬಂದಿದೆ. ಅದಕ್ಕೆ ನೆಹರು ಅವರೇ ಕಾರಣನ ಅಥವಾ ಬೇರೆಯವರು ಕಾರಣನ, ಇದೆಲ್ಲದರ ಬಗ್ಗೆ ಅನೇಕ ಬಾರಿ ಬೇರೆ ಬೇರೆ ವೇದಿಕೆಯಲ್ಲಿ ಚರ್ಚೆ ಆಗಿದೆ. ಆದ್ರೆ ಈಗ ಚರ್ಚೆಗೆ ತರಲಿಕ್ಕೆ ಕಾರಣ ಕೇವಲ ಪಶ್ಚಿಮ ಬಂಗಾಳ ಚುನಾವಣೆ. ಪ್ರಿಯಾಂಕಾ ವಾದ್ರಾ ಅವರ ಹೇಳಿಕೆ ಇದು. ಇಷ್ಟು ಒಂದು ನ್ಯಾರೋ ಮೈಂಡ್ ಸೆಟ್ ಇಂದ ಯೋಚನೆ ಮಾಡೋರನ್ನೇ ಇಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡೋದಕ್ಕೆ ಸಾಧ್ಯ. ಯಾಕೆ ಅಂದ್ರೆ ಯಾವಾಗ ಈ ಒಂದು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಈ ಒಂದು
ನಮ್ಮ ನ್ಯಾಷನಲ್ ಸಾಂಗ್ ಅಂತ ಏನ್ ಕರಿತೀವಿ ಅದನ್ನ ಬರ್ದಿರೋ ಅದಾದ ನಂತರ 50 ವರ್ಷ ಆದ ನಂತರ ನಮ್ಮ ದೇಶ ಇನ್ನೂ ಬ್ರಿಟಿಷರ ಆಳ್ವಿಕೆಯ ಕೆಳಗಡೆ ಇತ್ತು. ಆದ್ರೆ ಅದಾದ ನಂತರ 100 ವರ್ಷ ಆದ್ಮೇಲೆ 1975 ನಲ್ಲಿ ತುರ್ತು ಪರಿಸ್ಥಿತಿ ನಡೀತಿತ್ತು. ಈ ಎರಡನ್ನು ನೋಡ್ಕೊಂಡು ಬಂದ್ರೆ ಇವತ್ತು ನಾವು ಸಂಭ್ರಮಿಸ್ತಿರುವಂತಹ ಈ ಒಂದು ಹಾಡು, ಈ ಗೀತೆಯ ಒಂದು ವಿಶೇಷತೆ, ಇವತ್ತು ವಿಶೇಷ ಸಭೆ ಕರೆದಿರೋದ್ರ ಬಗ್ಗೆ ನಾವೆಲ್ಲರೂ ಬಹಳ ಖುಷಿ ಪಡಬೇಕು. ಆದ್ರೆ ಖುಷಿ ಪಡ್ತಾ ನಮಗೆ ಬಂದಿರುವಂತಹ ಈ ಒಂದು ಗಾಯಗಳ ಬಗ್ಗೆ ನಾವು ಜ್ಞಾಪಿಸ್ಕೊಳ್ಳಿಲ್ಲ ಅಂದ್ರೆ ಇಂತಹವೇ ಗಾಯಗಳು ಇನ್ನು ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾಕೆ ಇದನ್ನ ಚರ್ಚೆ ಮಾಡಬಾರ್ದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನ. ಈ ಒಂದು ವಿಷಯವನ್ನ ಬಹಳಷ್ಟು ನೋಡಿ, ನಾವೇನೆ ಚಿಕ್ಕೋರಾಗಿದ್ದಾಗ ಈ ಮೊದಲನೇ ಒಂದು 2 ಸ್ಟ್ಯಾನ್ಸ್ ನಮಗೆ ಗೊತ್ತಿತ್ತು ಹೊರತು ಪೂರ್ಣವಾದಂತಹ ಗೀತೆ ನಮಗೆ ಗೊತ್ತೇ ಇರ್ಲಿಲ್ಲ. ಮರ್ತು ಹೋಗ್ಬಿಡ್ಬೇಕಾ ನಾವಿದನ್ನ? ನಮ್ಮ ಇತಿಹಾಸದಲ್ಲಿ ನಡ್ತಿರುವಂತಹ ಬೇರೆ ಬೇರೆ ವಿಷಯಗಳನ್ನ ಮರ್ತು ಹೋಗ್ಬೇಕಾ ನಾವು? ಮರಿಬಾರದು. ಯಾಕೆ ಅಂದ್ರೆ ಇತಿಹಾಸವನ್ನ ಮರೆತ್ರೆ ಮುಂದೆ ಅದೇ ಆಗತ್ತೆ ಅನ್ನೋದು ಬಹಳಷ್ಟು ಜನ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಡೆದಿರುವಂತಹ ಒಂದು ವಿಶೇಷ ಚರ್ಚೆಯ ಬಗ್ಗೆ ಹೆಮ್ಮೆ ಇರಬೇಕು ಹೊರತು 150 ವರ್ಷ ಆದ ನಂತರ ಈ ಒಂದು ಗೀತೆ ಬಹಳ ಮುಖ್ಯವಾದಂಥದ್ದು. ಎಷ್ಟು ಜನ ಮಾತಾಡಿದ್ದಾರೆ ಈ ವಿಷಯದ ಬಗ್ಗೆ. ಒಂದು ಕೋಟಿ ಕೋಟಿ ಕಂಠವನ್ನ ಒಟ್ಟಿಗೆ ಕರ್ಕೊಂಡ್ ಬಂದಿರುವಂತಹ ಆ ಒಂದು ಫ್ರೀಡಮ್ ಸ್ಟ್ರಗಲಿನ ಸಮಯದಲ್ಲಿ ಒಟ್ಟಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿರುವಂತಹ ಗೀತೆ ಇದು. ಆದ್ರೆ ಇದೇ ಗೀತೆ, ಇದೇ ನಮ್ಮ ಒಂದು ರಾಷ್ಟ್ರಗೀತೆಯನ್ನ ಯಾವ ಕಾಂಗ್ರೆಸ್ಸಿನ ಮುಖಂಡರು ಓಲೈಕೆಯ ರಾಜಕಾರಣದ ಒಂದೇ ಒಂದು ವಿಷಯಕ್ಕೋಸ್ಕರ ಆ ಸ್ಟ್ಯಾನ್ಸ್ಗಳನ್ನ ಡಿಲೀಟ್ ಮಾಡಿದ್ರು, ಅದನ್ನ ಚರ್ಚೆ ಮಾಡಬೇಕಾಗಿದೆ. ಓಲೈಕೆಗಾಗಿ ಸುರಭಿ ಅವರೇ, 10 ಗಂಟೆಗಳ ಸುದೀರ್ಘ ಚರ್ಚೆ ಆಗಬೇಕು ಸರಿಯೇ? ಅಪಮಾನ ಆಗಿದೆಯೋ ಆಗಿಲ್ವೋ ಅದ್ರ ಬಗ್ಗೆ ಹಿಂದಿನಿಂದಲೂ ಕೂಡ ಬಹುತೇಕ ಬಾರಿ ಚರ್ಚೆಗಳಾಗ್ತಾ ಬಂದಿದೆ. ಅದಕ್ಕೆ ನೆಹರು ಅವರೇ ಕಾರಣನ ಅಥವಾ ಬೇರೆಯವರು ಕಾರಣನ, ಇದೆಲ್ಲದ್ರ ಬಗ್ಗೆ ಅನೇಕ ಬಾರಿ ಬೇರೆ ಬೇರೆ ವೇದಿಕೆಯಲ್ಲಿ ಚರ್ಚೆ ಆಗಿದೆ. ಆದ್ರೆ ಈಗ ಚರ್ಚೆಗೆ ತರಲಿಕ್ಕೆ ಕಾರಣ ಕೇವಲ ಪಶ್ಚಿಮ ಬಂಗಾಳ ಚುನಾವಣೆ. ಪ್ರಿಯಾಂಕಾ ವಾದ್ರಾ ಅವರ ಹೇಳಿಕೆ ಇದು. ಇಷ್ಟು ಒಂದು ನ್ಯಾರೋ ಮೈಂಡ್ ಸೆಟ್ ಇಂದ ಯೋಚನೆ ಮಾಡೋರನ್ನೇ ಇಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡೋದಕ್ಕೆ ಸಾಧ್ಯ. ಯಾಕೆ ಅಂದ್ರೆ ಯಾವಾಗ ಈ ಒಂದು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಈ ಒಂದು ನಮ್ಮ ನ್ಯಾಷನಲ್ ಸಾಂಗ್ ಅಂತ ಏನ್ ಕರಿತೀವಿ ಅದನ್ನ ಬರ್ದಿರೋ ಅದಾದ ನಂತರ 50 ವರ್ಷ ಆದ ನಂತರ ನಮ್ಮ ದೇಶ ಇನ್ನೂ ಬ್ರಿಟಿಷರ ಆಳ್ವಿಕೆಯ ಕೆಳಗಡೆ ಇತ್ತು. ಆದ್ರೆ ಅದಾದ ನಂತರ 100 ವರ್ಷ ಆದ್ಮೇಲೆ 1975 ನಲ್ಲಿ ತುರ್ತು ಪರಿಸ್ಥಿತಿ ನಡೀತಿತ್ತು. ಈ ಎರಡನ್ನು ನೋಡ್ಕೊಂಡು ಬಂದ್ರೆ ಇವತ್ತು ನಾವು ಸಂಭ್ರಮಿಸ್ತಿರುವಂತಹ ಈ ಒಂದು ಹಾಡು, ಈ ಗೀತೆಯ ಒಂದು ವಿಶೇಷತೆ, ಇವತ್ತು ವಿಶೇಷ ಸಭೆ ಕರೆದಿರೋದ್ರ ಬಗ್ಗೆ ನಾವೆಲ್ಲರೂ ಬಹಳ ಖುಷಿ ಪಡಬೇಕು. ಆದ್ರೆ ಖುಷಿ ಪಡ್ತಾ ನಮಗೆ ಬಂದಿರುವಂತಹ ಈ ಒಂದು ಗಾಯಗಳ ಬಗ್ಗೆ ನಾವು ಜ್ಞಾಪಿಸ್ಕೊಳ್ಳಿಲ್ಲ ಅಂದ್ರೆ ಇಂತಹವೇ ಗಾಯಗಳು ಇನ್ನು ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾಕೆ ಇದನ್ನ ಚರ್ಚೆ ಮಾಡಬಾರ್ದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನ. ಈ ಒಂದು ವಿಷಯವನ್ನ ಬಹಳಷ್ಟು ನೋಡಿ, ನಾವೇನೆ ಚಿಕ್ಕೋರಾಗಿದ್ದಾಗ ಈ ಮೊದಲನೇ ಒಂದು 2 ಸ್ಟ್ಯಾನ್ಸ್ ನಮಗೆ ಗೊತ್ತಿತ್ತು ಹೊರತು ಪೂರ್ಣವಾದಂತಹ ಗೀತೆ ನಮಗೆ ಗೊತ್ತೇ ಇರ್ಲಿಲ್ಲ. ಮರ್ತು ಹೋಗ್ಬಿಡ್ಬೇಕಾ ನಾವಿದನ್ನ? ನಮ್ಮ ಇತಿಹಾಸದಲ್ಲಿ ನಡ್ತಿರುವಂತಹ ಬೇರೆ ಬೇರೆ ವಿಷಯಗಳನ್ನ ಮರ್ತು ಹೋಗ್ಬೇಕಾ ನಾವು? ಮರಿಬಾರದು. ಯಾಕೆ ಅಂದ್ರೆ ಇತಿಹಾಸವನ್ನ ಮರೆತ್ರೆ ಮುಂದೆ ಅದೇ ಆಗತ್ತೆ ಅನ್ನೋದು ಬಹಳಷ್ಟು ಜನ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಡೆದಿರುವಂತಹ ಒಂದು ವಿಶೇಷ ಚರ್ಚೆಯ ಬಗ್ಗೆ ಹೆಮ್ಮೆ ಇರಬೇಕು ಹೊರತು 150 ವರ್ಷ ಆದ ನಂತರ ಈ ಒಂದು ಗೀತೆ ಬಹಳ ಮುಖ್ಯವಾದಂಥದ್ದು. ಎಷ್ಟು ಜನ ಮಾತಾಡಿದ್ದಾರೆ ಈ ವಿಷಯದ ಬಗ್ಗೆ. ಒಂದು ಕೋಟಿ ಕೋಟಿ ಕಂಠವನ್ನ ಒಟ್ಟಿಗೆ ಕರ್ಕೊಂಡ್ ಬಂದಿರುವಂತಹ ಆ ಒಂದು ಫ್ರೀಡಮ್ ಸ್ಟ್ರಗಲಿನ ಸಮಯದಲ್ಲಿ ಒಟ್ಟಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿರುವಂತಹ ಗೀತೆ ಇದು. ಆದ್ರೆ ಇದೇ ಗೀತೆ, ಇದೇ ನಮ್ಮ ಒಂದು ರಾಷ್ಟ್ರಗೀತೆಯನ್ನ ಯಾವ ಕಾಂಗ್ರೆಸ್ಸಿನ ಮುಖಂಡರು ಓಲೈಕೆಯ ರಾಜಕಾರಣದ ಒಂದೇ ಒಂದು ವಿಷಯಕ್ಕೋಸ್ಕರ ಆ ಸ್ಟ್ಯಾನ್ಸ್ಗಳನ್ನ ಡಿಲೀಟ್ ಮಾಡಿದ್ರು, ಅದನ್ನ ಚರ್ಚೆ ಮಾಡಬೇಕಾಗಿದೆ. ಓಲೈಕೆಗಾಗಿ ಸುರಭಿ ಅವರೇ, 10 ಗಂಟೆಗಳ ಸುದೀರ್ಘ ಚರ್ಚೆ ಆಗಬೇಕು ಸರಿಯೇ? ಅಪಮಾನ ಆಗಿದೆಯೋ ಆಗಿಲ್ವೋ ಅದ್ರ ಬಗ್ಗೆ ಹಿಂದಿನಿಂದಲೂ ಕೂಡ ಬಹುತೇಕ ಬಾರಿ ಚರ್ಚೆಗಳಾಗ್ತಾ ಬಂದಿದೆ. ಅದಕ್ಕೆ ನೆಹರು ಅವರೇ ಕಾರಣನ ಅಥವಾ ಬೇರೆಯವರು ಕಾರಣನ, ಇದೆಲ್ಲದ್ರ ಬಗ್ಗೆ ಅನೇಕ ಬಾರಿ ಬೇರೆ ಬೇರೆ ವೇದಿಕೆಯಲ್ಲಿ ಚರ್ಚೆ ಆಗಿದೆ. ಆದ್ರೆ ಈಗ ಚರ್ಚೆಗೆ ತರಲಿಕ್ಕೆ ಕಾರಣ ಕೇವಲ ಪಶ್ಚಿಮ ಬಂಗಾಳ ಚುನಾವಣೆ. ಪ್ರಿಯಾಂಕಾ ವಾದ್ರಾ ಅವರ ಹೇಳಿಕೆ ಇದು. ಇಷ್ಟು ಒಂದು ನ್ಯಾರೋ ಮೈಂಡ್ ಸೆಟ್ ಇಂದ ಯೋಚನೆ ಮಾಡೋರನ್ನೇ ಇಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡೋದಕ್ಕೆ ಸಾಧ್ಯ. ಯಾಕೆ ಅಂದ್ರೆ ಯಾವಾಗ ಈ ಒಂದು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಈ ಒಂದು ನಮ್ಮ ನ್ಯಾಷನಲ್ ಸಾಂಗ್ ಅಂತ ಏನ್ ಕರಿತೀವಿ ಅದನ್ನ ಬರ್ದಿರೋ ಅದಾದ ನಂತರ 50 ವರ್ಷ ಆದ ನಂತರ ನಮ್ಮ ದೇಶ ಇನ್ನೂ ಬ್ರಿಟಿಷರ ಆಳ್ವಿಕೆಯ ಕೆಳಗಡೆ ಇತ್ತು. ಆದ್ರೆ ಅದಾದ ನಂತರ 100 ವರ್ಷ ಆದ್ಮೇಲೆ 1975 ನಲ್ಲಿ ತುರ್ತು ಪರಿಸ್ಥಿತಿ ನಡೀತಿತ್ತು. ಈ ಎರಡನ್ನು ನೋಡ್ಕೊಂಡು ಬಂದ್ರೆ ಇವತ್ತು ನಾವು ಸಂಭ್ರಮಿಸ್ತಿರುವಂತಹ ಈ ಒಂದು ಹಾಡು, ಈ ಗೀತೆಯ ಒಂದು ವಿಶೇಷತೆ, ಇವತ್ತು ವಿಶೇಷ ಸಭೆ ಕರೆದಿರೋದ್ರ ಬಗ್ಗೆ ನಾವೆಲ್ಲರೂ ಬಹಳ ಖುಷಿ ಪಡಬೇಕು. ಆದ್ರೆ ಖುಷಿ ಪಡ್ತಾ ನಮಗೆ ಬಂದಿರುವಂತಹ ಈ ಒಂದು ಗಾಯಗಳ ಬಗ್ಗೆ ನಾವು ಜ್ಞಾಪಿಸ್ಕೊಳ್ಳಿಲ್ಲ ಅಂದ್ರೆ ಇಂತಹವೇ ಗಾಯಗಳು
ಕಾರ್ಯಗಳು ಇನ್ನು ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾಕೆ ಇದನ್ನ ಚರ್ಚೆ ಮಾಡಬಾರ್ದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನ. ಈ ಒಂದು ವಿಷಯವನ್ನ ಬಹಳಷ್ಟು ನೋಡಿ, ನಾವೇನೆ ಚಿಕ್ಕೋರಾಗಿದ್ದಾಗ ಈ ಮೊದಲನೇ 1-2 ಸ್ಟ್ಯಾನ್ಸ್ ನಮಗೆ ಗೊತ್ತಿತ್ತು ಹೊರತು ಪೂರ್ಣವಾದಂತಹ ಗೀತೆ ನಮಗೆ ಗೊತ್ತೇ ಇರ್ಲಿಲ್ಲ. ಮರ್ತು ಹೋಗ್ಬಿಡ್ಬೇಕಾ ನಾವಿದನ್ನ? ನಮ್ಮ ಇತಿಹಾಸದಲ್ಲಿ ನಡ್ತಿರುವಂತಹ ಬೇರೆ ಬೇರೆ ವಿಷಯಗಳನ್ನ ಮರ್ತು ಹೋಗ್ಬೇಕಾ ನಾವು? ಮರಿಬಾರದು. ಯಾಕೆ ಅಂದ್ರೆ ಇತಿಹಾಸವನ್ನ ಮರೆತ್ರೆ ಮುಂದೆ ಅದೇ ಆಗತ್ತೆ ಅನ್ನೋದು ಬಹಳಷ್ಟು ಜನ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಡೆದಿರುವಂತಹ ಒಂದು ವಿಶೇಷ ಚರ್ಚೆಯ ಬಗ್ಗೆ ಹೆಮ್ಮೆ ಇರಬೇಕು ಹೊರತು 150 ವರ್ಷ ಆದ ನಂತರ ಈ ಒಂದು ಗೀತೆ ಬಹಳ ಮುಖ್ಯವಾದಂಥದ್ದು. ಎಷ್ಟು ಜನ ಮಾತಾಡಿದ್ದಾರೆ ಈ ವಿಷಯದ ಬಗ್ಗೆ. ಒಂದು ಕೋಟಿ ಕೋಟಿ ಕಂಠವನ್ನ ಒಟ್ಟಿಗೆ ಕರ್ಕೊಂಡ್ ಬಂದಿರುವಂತಹ ಆ ಒಂದು ಫ್ರೀಡಮ್ ಸ್ಟ್ರಗಲಿನ ಸಮಯದಲ್ಲಿ ಒಟ್ಟಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿರುವಂತಹ ಗೀತೆ ಇದು. ಆದ್ರೆ ಇದೇ ಗೀತೆ, ಇದೇ ನಮ್ಮ ಒಂದು ರಾಷ್ಟ್ರಗೀತೆಯನ್ನ ಯಾವ ಕಾಂಗ್ರೆಸ್ಸಿನ ಮುಖಂಡರು ಓಲೈಕೆಯ ರಾಜಕಾರಣದ ಒಂದೇ ಒಂದು ವಿಷಯಕ್ಕೋಸ್ಕರ ಆ ಸ್ಟ್ಯಾನ್ಸ್ಗಳನ್ನ ಡಿಲೀಟ್ ಮಾಡಿದ್ರು, ಅದನ್ನ ಚರ್ಚೆ ಮಾಡಬೇಕಾಗಿದೆ. ಓಲೈಕೆಗಾಗಿ